ಇಷ್ಟು ದಿವಸ ಎಲ್ಲಾಳಾಗಿ ಹೋಗಿದ್ದ ಅಂತ ನೀವೆಲ್ಲರೂ ಆಶ್ಚರ್ಯ ಪಡ್ಬೋದು. ಆದರೆ ನೋಡಿ, ನಾನು ಬಂದಿರೋ ಹೊಸ ಜಾಗ ಹಾಮ್ ಅಂತ. ನೋಡಿ, ಆಲ್ರೆಡಿ ಸಂಜೆ ಆಗೋಗ್ಬಿಟ್ಟಿದೆ ಹಾಮಲ್ಲಿ. ಜೀವನದಲ್ಲಿ ಏನೇ ಚೇಂಜ್ ಆದರೂ ಈ ಬಸ್ಗೆ ವೆಯ್ಟ್ ಮಾಡೋದಂತೂ ಚೇಂಜ್ ಆಗಲ್ಲ ಲೈಫ್. ನೋಡೋಣ, ಅಲ್ಲೂ ಎಲೆ ಇರಲ್ಲ, ಯಾವ ಮರಗಳಲ್ಲೂ ಎಲೆ ಇರಲ್ಲ. ನೋಡಿ, ಇಲ್ಲಿಂದ ಬಾನ್ ಆಫ್ ಕಾಣಿಸುತ್ತೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಚಾನಲ್. ಏನಪ್ಪ ಇಷ್ಟು ದಿವಸ ಎಲ್ಲಾಳಾಗಿ ಹೋಗಿದ್ದ ಅಂತ ನೀವೆಲ್ಲರೂ ಆಶ್ಚರ್ಯ ಪಡ್ಬೋದು. ಆದರೆ ಏನೂ ಇಲ್ಲ, ಜೀವನ ಆ ಥರ ಒಂದೇ ಥರ ಕಾನ್ಸ್ಟೆಂಟಾಗಿ ಇದ್ದಿದ್ದರೆ ಜೀವನ ಅಂತ ಏನಕ್ಕೆ ಅಂತಾರೆ. ನಮ್ಮದು ತುಂಬ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಲೈಫಲ್ಲಿ. ಸೊ ಎಷ್ಟೋ ಚೇಂಜಸ್ ಆಗೋಗಿದೆ ಈ 2 ತಿಂಗಳಲ್ಲಿ. ಲೈಫು ತುಂಬ ಅನ್ಪ್ರೆಡಿಕ್ಟಬಲ್ ಅನ್ನೋ ಥರ ಲೆವೆಲ್ಗೆ ಮೇಧಾವಿ ಥರ ಯೋಚನೆ ಮಾಡೋ ಥರ ಪರಿಸ್ಥಿತಿಲಿ ನಿಂತಿದ್ದೀನಿ. ಏನಕ್ಕೆ ಇಷ್ಟು ದಿವಸ ವೀಡಿಯೋ ಮಾಡಿಲ್ಲ ಅನ್ನೋದಾದರೆ ಒಂದು ತುಂಬ ಸ್ಯಾಡ್ ಸ್ಟೋರಿ ಇದೆ ಅದರಿಂದ. ಏನು ಅಂದರೆ, ಈ ವಿಡಿಯೋ, ಈ ಕಂಟೆಂಟಿನ ಹಾರ್ಟ್ ಆ್ಯಂಡ್ ಸೋಲ್ ಅವನು ಅವನ ಹೆಸರೇನಿತ್ತು, ರೋಸು ಮತ್ತು ಶಿವಮ್. ಪಾಪ ನಾವು ತುಂಬ ಟ್ರೈ ಮಾಡಿದ್ವಿ, ಆದರೆ ಹೇಳ್ತಾರಲ್ಲ ಜೀವನ ನಡಿಬೇಕು ಅಂತ. ಈಗ ಮೊನ್ನೆ ನೋಡಿ CJ ರಾವ್ ಅವ್ರದ್ದು ನೋಡಿದ್ರಿ, ಆಮೇಲೆ ಸಿದ್ಧಾರ್ಥ ಅವ್ರು ನೋಡಿದ್ರಿ. ಅದೇ ಹೇಳೋಕ್ಕಾಗಲ್ಲ, ದುಡ್ಡೇ ಎಲ್ಲ ಅಲ್ಲ, ಎಲ್ಲರೂ ಒಂದಲ್ಲ ಒಂದು ದಿನ ಸತ್ತೋಗ್ತಾರೆ. ಆದರೆ ಇವರು ಪಾಪ ತುಂಬ ಟ್ರೈ ಮಾಡಿದ್ವಿ, ರೋಸು ಮತ್ತು ಶಿವಮ್ನ ನಮ್ಮ ಜೊತೆನೇ ಇರೋದಕ್ಕೆ. ಆದರೆ ಕಾಲ ಏನೋ ಒಂದು ಬೇರೆಯೇ ಬರೆದಿತ್ತು. ಸೊ ಅವರು ಇವಾಗ ರೇಗಿನ್ಸ್ಬರ್ಗಲ್ಲೇ ಉಳ್ಕೊಂಡಿದ್ದಾರೆ. ನಾನು ಈಗ ಈ ಕಡೆ ತುಂಬ ದೂರ ಬರಬೇಕಾಯ್ತು ಕಾರಣಾಂತರಗಳಿಂದ. ಸೊ ಅವರಲ್ಲಿ, ನಾನಿಲ್ಲಿ, ನಾನೊಂದು ದೂರ, ನಾನೊಂದು ತೀರ, ಅವರೊಂದು ತೀರ ಆಗೋಗಿದೆ. ಆದರೂ ಏನೂ ಮಾಡೋಕ್ಕಾಗಲ್ಲ, ಲೈಫ್ ಮಸ್ಟ್ ಗೋ ಆನ್. ಇಲ್ಲಿ ಹೆವಿ ಒಬ್ಬನೇ ಇರೋದ್ರಿಂದ ಟೆನ್ಷನ್ಗಳು ಜಾಸ್ತಿ ಆಗ್ತಾಯಿತ್ತು. ಅಂದ್ಕೊಂಡೆ ಸುಮಾರು ದಿವಸದಿಂದ ವೀಡಿಯೋ ಮಾಡ್ಬೇಕು ಅಂದ್ಕೊಂಡ್ರೂ ಆಗ್ತಾ ಇರಲಿಲ್ಲ ನನ್ನ ಕೈಯಲ್ಲಿ ಮಾಡೋಕ್ಕೆ. ಆದರೆ ಆದರೂ ಇವತ್ತು ಏನೇ ಆದ್ರೂ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡೋಣ ಅಂದ್ಕೊಂಡು ಶುರು ಮಾಡಿದೆ. ಸೊ ಇನ್ಮೇಲೆ ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಪ್ಪ ಆಗೋಗ್ಬಿಟ್ಟಿದ್ದೀನಿ ತುಂಬ, ಏನಕ್ಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಸ್ಟ್ರೆಸ್ ಈಟಿಂಗ್ ಇರಬೇಕು. ಸ್ಟ್ರೆಸ್ ಈಟಿಂಗ್ ಮಾಡೋದು ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ ಇತ್ತೀಚೆಗೆ. ಹೋಗ್ಬಿಟ್ಟು ಪಿಜ್ಜಾ, ಐಸ್ ಕ್ರೀಮು, ಅದು ಇದು ಅಂದ್ಕೊಂಡು ತಿಂದು ನೋಡಿ, ನಾನು ಬಂದಿರೋ ಹೊಸ ಜಾಗ ಹಾಮ್ ಅಂತ. ಹಾಮ್ ಅಂದರೆ ಪೋರ್ಕ್ ಅಂತಾರೆ, ಅಲ್ಲ, ಹಾಮ್ ಅಂದರೆ ಜರ್ಮನಲ್ಲಿ ಏನು ಅಂತ ಗೊತ್ತಿಲ್ಲ. ಆದರೆ ಒಟ್ಟಿನಲ್ಲಿ ಇಲ್ಲೆಲ್ಲೋ ಬಂದು ಸಿಗಾಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಒಬ್ಬನೇ ಜೀವನ ಮಾಡ್ತಾಯಿದ್ದೀನಿ. ನೋಡಿ, ಇದೊಂಥರ ಬೆಂಗಳೂರು ಥರನೇ. ಬವೇರಿಯಾ ತುಂಬ ಕಮ್ಮಿ ಜನ, ಎಲ್ಲ ಕಮ್ಮಿ ಇತ್ತು. ಇದು ತುಂಬ ಪೀಪಲ್, ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ತುಂಬ ದಿನ ಆದಮೇಲೆ ಕ್ಯಾಮ್ರಾ ಹಿಡ್ದಿರೋದ್ರಿಂದ. ಸೊ ಏನು ಅಂದ್ಕೊಂಡಿದ್ದೀನಿ ಈಗ ಅಂದರೆ, ಒಬ್ಬನೇ ಇರೋದ್ರಿಂದ ಫನ್ ಮಾಡೋದಕ್ಕೆ ಜನ ಇಲ್ಲ. ಸೊ ಅವ್ರ ಮೇಲೆ ಕಾಮಿಡಿ ಮಾಡ್ತಾಯಿದ್ದೆ. ಈಗ ಅವರು ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈಗ ನನ್ನ ಮಾತ್ರ ತೋರಿಸ್ಕೋಬೇಕು ಅನ್ನೋ ಒಂದು ಸಿಚುವೇಷನಲ್ಲಿ ಜಿಮ್ ವ್ಲಾಗ್ಸ್ ಮಾಡೋಣ ಅಂತ ಇದ್ದೀನಿ ಡೈರೆಕ್ಟಾಗಿ. ಸೊ ಯಾವತ್ತೂ ಆಗದಿರುವಂಥ ಟ್ರಾನ್ಸ್ಫಾರ್ಮೇಷನ್ನು, ಯಾವತ್ತೂ ಪೀಕ್ ಪಾಯಿಂಟಲ್ಲಿ ರೀಚ್ ಆಗದಿರುವಂಥ ಬಾಡಿನ ಈ ಸರಿ ಟ್ರೈ ಮಾಡ್ತೀನಿ ರೀಚ್ ಮಾಡೋಕ್ಕೆ. ಹಾಗೆ ಲೈಫಲ್ಲಿ ಏನೇನಾಗುತ್ತೆ ಅದನ್ನು ತೋರಿಸ್ತೀನಿ. ಜರ್ಮನಿಲಿ ಒಬ್ಬ ಕನ್ನಡದ ಹುಡುಗ ಏನೇನು ಜೀವನ ಮಾಡ್ತಾನೆ, ಹೆಂಗೆ ಜೀವನ ಮಾಡ್ತಾನೆ. ಬರೋರು ಯಾರಾದರೂ ಇದ್ದರೆ ನೋಡ್ಕೊಳ್ಳಿ, ಅಟ್ಲೀಸ್ಟ್ ಅವ್ರಿಗಾದ್ರೂ ಗೊತ್ತಾಗುತ್ತೆ ಏನೇನು ಮಾಡಬಾರ್ದು ಅಂತ. ಯಾಕೆಂದರೆ ನಾವು ಏನು ಮಾಡಬಾರ್ದು ಅನ್ನೋದನ್ನ ಎಕ್ಸಾಂಪಲ್ ಮಾಡೋದ್ರಲ್ಲೇ ತುಂಬ ಫೇಮಸ್ಸು. ಅಷ್ಟೇ. ನೋಡಿ, ಆಲ್ರೆಡಿ ಸಂಜೆ ಆಗೋಗ್ಬಿಟ್ಟಿದೆ ಹಾಮಲ್ಲಿ. ಸೊ ಈಗ ಜಿಮ್ ಮುಗಿಸ್ಕೊಂಡು ಆಚೆ ಹೋಗ್ತಾ ಇದ್ದೀನಿ. ಇಂಡಿಯಾದಲ್ಲಿ ಈ ಥರ ಅಂಗಡಿಗಳನ್ನೆಲ್ಲ ನಾನು ನೋಡೇ ಇರಲಿಲ್ಲ. ಇಲ್ಲಿ ಈ ಥರ ಅಂಗಡಿಗಳು ಜಾಸ್ತಿ, ಏನಕ್ಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇದು ತುಂಬ ಜನ ಇರೋದ್ರಿಂದ ಇಲ್ಲೆಲ್ಲ ಚಿಕ್ಕ ಅಂಗಡಿಗಳು ಜಾಸ್ತಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನೋಡೋಣ, ಜೀವನದಲ್ಲಿ ಏನೇ ಚೇಂಜ್ ಆದರೂ ಈ ಬಸ್ಗೆ ವೆಯ್ಟ್ ಮಾಡೋದಂತೂ ಚೇಂಜ್ ಆಗಲ್ಲ ಲೈಫಲ್ಲಿ. ಸೊ ಈ ಥರ ಎಲ್ಲೇ ಬೋರ್ಡ್ ಇದ್ದರೂ ನಾನು ಕಾಣಿಸ್ಕೋತೀನಿ ನೋಡಿ. ಆಮೇಲೆ ತುಂಬ ಜನ ಏನೂ ಇಲ್ಲ ಫಾಲೋ ಮಾಡ್ತಿರೋರು. ಆದರೆ ಮಾಡ್ತಿರೋರಲ್ಲಿ ಕೆಲವು ಜನ ಯಾವಾಗ ವ್ಲಾಗ್ಸ್ ಮಾಡ್ತಿದ್ದೀರಾ ಅಂತ ಕಾಯ್ತಿದ್ದವ್ರಿಗೆ ತುಂಬ ಥ್ಯಾಂಕ್ಸ್. ಅವ್ರಿಗೋಸ್ಕರನಾದರೂ ಮಾಡ್ತೀನಿ ಇನ್ಮೇಲೆ ಸ್ವಲ್ಪ ವ್ಲಾಗ್ಸ್ನ. ಸೊ ಎಲ್ಲರೂ ಜೊತೆಗಿರಿ, ಇನ್ನೂ ಫಾಲೋ ಮಾಡ್ತಾನೆ ಇರಿ. ಇನ್ನೂ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಹೆಂಗಾಗುತ್ತೆ ಅಂತ, ಹೆಂಗಿರುತ್ತೆ ಮೈಂಡ್ಸೆಟ್ಟು, ಏನು ಕತೆ ಅಂತ ಗೊತ್ತಿಲ್ಲ ಇನ್ನು, ನೋಡೋಣ. ಸೊ ನಿಮ್ಮಲ್ಲಿ ಯಾರ್ಯಾರು ಜರ್ಮನಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ, ಎಲ್ಲರೂ ತುಂಬ ಕ್ವೆಶನ್ಸ್ ಕೇಳ್ತೀರಾ ಇನ್ಸ್ಟಾಗ್ರಾಮಲ್ಲಿ. ಅದೇ ಬೆಟರು, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಏನೇನು ಪ್ರೊಸೀಜರ್ ಇದೆ, ಏನಿದೆ ಅದನ್ನು ನಾನು ಅಲ್ಲೇ ಮೆಸೇಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಹೇಗಾಗುತ್ತೆ. ಸೊ ಮೇ ಬಿ ಈ ಚಾನಲಲ್ಲಿ ನಾನು ಜಿಮ್ ವ್ಲಾಗ್ಸ್ ಮಾಡ್ಬೋದು, ಇಲ್ಲ ಸುಮ್ಮನೆ ಓಡಾಡ್ಕೊಂಡಿರೋದ್ರದ್ದಾದರೂ ಮಾಡ್ಬೋದು, ಇಲ್ಲ ಡೈಲಿ ಲೈಫಲ್ಲಿ ಏನಾಗುತ್ತೆ ಅನ್ನೋದು ತೋರಿಸ್ಬೋದು. ಸೊ ಒಂದೇ ಒಂದು ಟಾಪಿಕ್ ಬಗ್ಗೆ ಯಾವತ್ತೂ ಮಾಡಲ್ಲ, ಯಾಕೆಂದರೆ ಅಷ್ಟೊಂದೆಲ್ಲ ಟ್ಯಾಲೆಂಟ್ ಇಲ್ಲ ನನಗೆ.
ಸೊ ಏನಾಗುತ್ತೆ ಅವತ್ತಿನ ದಿನಕ್ಕೆ ಏನು ದೋಚುತ್ತೆ ಅದನ್ನು ಮಾಡ್ತೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ, ನಾನೇನು ನಿಮ್ಮ ಕಾಲಿಗೆ ಬೀಳೋಕ್ಕಾಗಲ್ಲ. ಅನ್ಫಾಲೋ ಮಾಡ್ಕೊಳ್ಳಿ. ನಾನಾಗಿದ್ದರೂ ಅದೇ ಮಾಡಿರ್ತಿದ್ದೆ. ಸೊ ನೋ ಕಂಪ್ಲೇಂಟ್ಸ್. ನೋಡಿ ಬಸ್ಸಲ್ಲಿ ಕೂತಿದ್ದೀನಿ. ಈಗ ಮನೆಗೆ ಹೋಗೋಣ. ನನ್ನ ಮನೆ ತೋರಿಸ್ತೀನಿ ಏನು ಕಾಣುತ್ತೆ ಅಂತ. ನೋಡಿ ನಾನು ಇದ್ದಿದ್ದು ರೇಗಿನ್ಸ್ಬರ್ಗಿಂದ ಬಂದಿರೋ ಹೊಸ ಜಾಗ ಇದೆ, ಹಾಮ್. ಇದೇ ಅದರ ರೈಲ್ವೆ ಸ್ಟೇಷನ್. ಆಮೇಲೆ ಇಲ್ಲಿನ ಬಸ್ಗಳು ನೋಡಿ ಹೇಗಿರುತ್ತೆ ಅಂತ. ಸೊ ನಾನಿರೋ ಮನೆ ಅದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು. ಅಲ್ಲೂ ಎಲೆ ಇರಲ್ಲ, ಯಾವ ಮರಗಳಲ್ಲೂ ಎಲೆ ಇರಲ್ಲ, ಎಲ್ಲ ಚಳಿಗೆ ಹೋಗ್ಬಿಟ್ಟಿದೆ. ಆಮೇಲೆ ಈ ಏರಿಯಾದಲ್ಲಿರೋ ಕಾಲೇಜ್ ಇದು, ಇನ್ನು SRH ಕ್ಯಾಂಪಸ್ ಅಂತೆ. ಸೊ ನಾನಿರೋ ಮನೆ ನೋಡಿ ಅದೇ, ಆ ಒಂದು ಇದರಲ್ಲಿ ಲೈಟ್ ಕಾಣ್ತಾ ಇದೆಯಲ್ಲ, ಅಲ್ಲೇ ಇರೋದು. 1000 ಜನ ಇದ್ದಾರೆ ಆ ಬಿಲ್ಡಿಂಗಲ್ಲಿ. ನಾನಿರೋ ಮನೇಲಿ 1000 ಜನ ಸ್ಟೇ ಮಾಡ್ತಾರೆ. ಸೊ ಇನ್ನೊಂದು ಅಪ್ಡೇಟ್ ಏನಿತ್ತು ಅಂದರೆ ಇದೇ ನಾನು ಹೊಸ್ದಾಗಿ ಹಾಕ್ಸಿರೋ ಟ್ಯಾಟು. ಹೇಗಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಎಂಟ್ರಾದರೆ ಹಿಂಗಿದೆ ರೂಮು. ಇಲ್ಲಿ ಮೇಲ್ಗಡೆ ಮಲ್ಕೋಬೇಕಂತೆ. ನಾನು ಅದಕ್ಕೆ ತೆಗೆದುಬಿಟ್ಟು ಬೆಡ್ನ ಕೆಳಗಡೆ ಹಾಕ್ಕೊಂಡಿದ್ದೀನಿ. ಏನು ಅಸಹ್ಯ ಮಾಡ್ಕೋಬೇಡಿ, ಯಾಕಂದರೆ ಬ್ಯಾಚುಲರ್ಸ್ ರೂಮ್ ಇನ್ನೇನು ತಾನೇ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. ಇದು ಆಮೇಲೆ ನೋಡಿ ಇಲ್ಲಿಂದ ಬಾನ್ ಆಫ್ ಕಾಣಿಸುತ್ತೆ. ಸೊ ರೂಮಿಂದ ವ್ಯೂ ಏನೋ ಚೆನ್ನಾಗಿದೆ. ಆದರೆ ಸೊ ಇದೇ ಬಿಲ್ಡಿಂಗು ಹಿಂಗೆ ಕಾಣುತ್ತೆ. ಸೊ ನನ್ನ ರೂಮ್ ಇದು. ಆಮೇಲೆ 3 ಜನಕ್ಕೆ ಇದಂತೆ ವಾಶ್ರೂಮು. ಸೊ ಸ್ನಾನ ಇಲ್ಲಿ ಮಾಡ್ಕೋಬೋದು, ಆಮೇಲೆ ಇಲ್ಲಿ ಬೇರೆ ಏನಾದರೂ ಮಾಡ್ಕೋಬೋದು. ಈ ಕಿಚನ್ ತುಂಬ ಸ್ಪೇಷಿಯಸ್ ಆಗಿದೆ. ಆದರೆ ಈ ವೀಕ್ ಯಾರೋ ಕ್ಲೀನ್ ಮಾಡೋರು, ಬೋಳಿ ಮಕ್ಕಳು ಕ್ಲೀನ್ ಮಾಡಿಲ್ಲ. ಸೊ ನೋಡಿ ಕಿಚನ್ ತುಂಬ ಚೆನ್ನಾಗೇ ಇದೆ ಹೇಳಬೇಕು ಅಂದರೆ. ಅದು ಫ್ರಿಜ್ಜು, ಏನೇನೋ ಗೇಮ್ಸ್ ಎಲ್ಲ ಇದೆ. ಸೊ ಇನ್ನೊಂದು 3 ತಿಂಗಳು ನಾನು ಇದೇ ಮನೇಲಿ ಇರಬೇಕು. ಸೊ ನೋಡೋಣ ಹೇಗೆ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ಸೊ ಅಷ್ಟೇ ಅನಿಸುತ್ತೆ ಈ ವ್ಲಾಗು. ಇನ್ನೂ ನೆಕ್ಸ್ಟ್ ಏನು ಮಾಡಬೇಕು ಅಂತ ನನ್ನ ಚಿಕ್ಕ ಬ್ರೈನ್ಗೆ ಸ್ವಲ್ಪ ಯೋಚನೆ ಮಾಡಿ ಮಾಡ್ತೀನಿ. ಸೊ ಗೈಸ್, ಅಲ್ಲಿವರೆಗೂ ಬಾಯ್.